ಏ ಇಲ್ಲ ಭೀಮ್, ರೆಕಾರ್ಡಿಂಗ್ ಕೊಡೋದ್ರೊಳಗೆ ಹೋಗು. ಹಲೋ ಹಲೋ ಬಸ್. ನಮಸ್ಕಾರ. ಏನು ನಮ್ಮ ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂದೆ ಇವತ್ತು ದಿನಾಂಕ 12/4/2026 ಇಲ್ಲಿಗೆ 6ನೇ ದಿನಕ್ಕೆ ನಮ್ಮ ಅಹೋರಾತ್ರಿ ಧರಣಿ ಮುಂದುವರಿತಾ ಇದೆ ಬಂಧುಗಳೇ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ನಮ್ಮ ವಿಷಯ ಏನಪ್ಪ ಅಂದರೆ ಸಫಾರಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಖನಿಜ ಸಂಪತ್ತು ಹೊರ ರಾಜ್ಯಕ್ಕೆ ಅಪಾರವಾಗಿ ಅದು ಇಲಿಗಳಾಗಿ ಹೋಗ್ತಾ ಇದೆ. ರಾತ್ರಿ ಸಮಯದಲ್ಲೂ ಕೂಡ ಯಥೇಚ್ಛವಾಗಿ ಹೋಗ್ತಿದೆ. ಇದಕ್ಕೆ ಸಾಕಷ್ಟು ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಶಾಮೀಲಾಗಿ ನಮ್ಮ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋವರೆಗೂ ಕೂಡ ನಾವು ಧರಣಿಯನ್ನು ಕೈ ಬಿಡೋದಿಲ್ಲ. ಮತ್ತು ಸಫಾರಿಗೆ ಸಂಬಂಧಿಸಿದಂತೆ ನಮ್ಮ ಕಾಳಂಚಿನ ಗ್ರಾಮಗಳಲ್ಲಿ ನೀವು ಸುದ್ದಿಗಳಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಹುಲಿ ಮತ್ತು ಚಿರತೆ ಹಾವಳಿ ಹೆಚ್ಚಿದ್ದು. ಸಫಾರಿ ವಿಷಯದಲ್ಲಿ ಸುಮಾರು 48 ಹಸುಗಳು ಸಾವನ್ನಪ್ಪಿವೆ ನಮ್ಮ ರೈತರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಸ್ಟಾರ್ಟ್ ಆಗುವ ಕಾರಣ ಅತಿ ಹೆಚ್ಚು ಹುಲಿಗಳು ಬಂದಾಗ ಜಮೀನುಗಳಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಫಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವವರು ಕೂಡ ಧರಣಿ ಮುಂದುವರಿತದೆ. ಏನು ಮಾನ್ಯ ಮುಖ್ಯಮಂತ್ರಿಗಳು ಗುಂಡ್ಲುಪೇಟೆಗೆ ಇದೇ 21ನೇ ತಾರೀಕು ಬರ್ತಾರೆ ಎಂಬ ಏನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಸೊ ನೋಡ್ತೀವಿ, 21ನೇ ತಾರೀಕು ಗುಂಡ್ಲುಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮಗೆ ಉತ್ತರ ನೀಡಲಿ. ಏನು ಸ್ಥಳೀಯ ಶಾಸಕರು ಹೇಳಿದ್ದಾರೆ, ಸಫಾರಿ ಮತ್ತು ಹೊರ ರಾಜ್ಯಕ್ಕೆ ಹೋಗುವ ಖನಿಜ ಸಂಪತ್ತಿಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನಮ್ಮ ಈ ರಾಜ್ಯ ಸರ್ಕಾರಗಳು ಹೇಳಿ, ಹೌದು ನಮಗೂ ಈ ಗಣಿಗಾರಿಕೆ ಮತ್ತು ಸಫಾರಿಗೆ ಸಂಬಂಧ ಇಲ್ಲ, ನೀವು ಕೇಂದ್ರ ಸರ್ಕಾರನ ಕೇಳಬೇಕು ಅಂತ ಅವರೇ ಅವ್ರ ಬಾಯಿಂದ ಹೇಳಿದ್ರೆ ನಾವು ಧರಣಿನ ಕೈ ಬಿಟ್ಟು ನಾವು ಮೋದಿ ಹತ್ರನೇ ಹೋಗ್ತೀವಿ. ನಾವು ಈ ಮೂಲಕ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಧರಣಿ ಸತ್ಯಾಗ್ರಹ ಮುಂದುವರಿತದೆ.